ಕೂಡ ಹಂಚ್ಕೊಳ್ಳೋ ಸಂದರ್ಭ ಬಂದಿದೆ. ದೇಶಕ್ಕೆ ಇತಿಹಾಸ ಇದೆ, ಈ ದೇಶಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ದೂರದೃಷ್ಟಿಯ ಚಿಂತನೆ ಮುಖೇನ ರಾಷ್ಟ್ರದ ಸೈನಿಕರಿಗೆ 3 ವಿಧದ ಹಂತದ ನಮ್ಮ ಸೈನಿಕ ಮುಖ್ಯಸ್ಥರಿಗೆ ತಮ್ಮದೇ ಆದಂಥ ಒಂದು ಅವರನ್ನು ಯಾವ ರೀತಿ ತೀರ್ಮಾನ ಮಾಡ್ಬೋದು, ತಮ್ಮ ಅನುಭವವನ್ನು ಹಂಚ್ಕೊಳ್ಬೇಕು ಅನ್ನುವ ಪೂರ್ತಿ ಅಧಿಕಾರವನ್ನು ಕೊಟ್ಟ ಮೇಲೆ ಕೇವಲ 27 ನಿಮಿಷದಲ್ಲಿ ಯಾವ ಉಗ್ರಗಾಮಿಗಳಿಂದ ನಮ್ಮ 26 ಜನ ಸತ್ತಿದ್ರೋ ಅಂತ 106 ಜನ ಉಗ್ರಗಾಮಿಗಳನ್ನು ಹತ್ಯೆ ಮಾಡೋದ್ರ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಒಂದು ಸಣ್ಣ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ಭಾರತ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ 140 ಕೋಟಿ ದೇಶವಾಸಿಗಳಾರಿದ್ದಾರೆ. ಇವರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಇದೆ. ಈ ಸಂಕಲ್ಪಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಸೈನಿಕರು ಕೆಲಸ ಮಾಡಿದ್ದಾರೆ. ನಾನು ಅದಕ್ಕೆ ಸೈನಿಕರಿಗೆ ರಾಷ್ಟ್ರದ ಎಲ್ಲ 140 ಕೋಟಿ ದೇಶವಾಸಿಗಳ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಯನ್ನು, ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಅವರಿಗೆ ಒಂದು ಸಲ್ಯೂಟನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ತುಮಕೂರಿನಲ್ಲಿ ಒಂದು ರೀತಿ ಹಬ್ಬದೋಪಾದಿಯಲ್ಲಿ ಇದಕ್ಕೆ ಯಾವುದೇ ಪಕ್ಷ ಇಲ್ಲ, ಪಾರ್ಟಿ ಇಲ್ಲ, ಮತ್ತೊಂದಿಲ್ಲ. ಎಲ್ಲ ಯುವಕರು ಎಲ್ಲ ಶಾಲಾ ಕಾಲೇಜುಗಳಿಂದ ಹಿಡಿದು ಬೇರೆ ಬೇರೆ ಕೇಡರ್ನ ಅಧಿಕಾರಿಗಳಿಂದ ಹಿಡಿದು ಸಂಘ ಸಂಸ್ಥೆಗಳಿಂದ ಹಿಡಿದು ಬುದ್ಧಿಜೀವಿಗಳಿಂದ ಹಿಡಿದು ವಿವಿಧ ಹಂತದ ಪ್ರತಿಯೊಬ್ಬರು ಕೂಡ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಈ ದೇಶದ ವಿಶೇಷತೆ. ಇದೇ ಮೋದಿಯವರು ಈ ದೇಶಕ್ಕೆ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಈ ಕೊಡುಗೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ದೇಶ ದೊಡ್ಡದು, ದೇಶಕ್ಕಿಂತ ನಾವ್ಯಾರು ದೊಡ್ಡವರಲ್ಲ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ. ಇಂಥ ಒಂದು ಸುಸಂದರ್ಭ ಭಾರತೀಯರಿಗಲ್ಲದೆ ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ. ಯಾವುದೇ ಎಂಥ ದೊಡ್ಡ ದಮನಕಾರಿ ಶಕ್ತಿಗಳಿದ್ರೂ ಕೂಡ ಅದನ್ನು ಬಗ್ಗು ಬಡಿದು ನಾವು ಅವರನ್ನು ಯಾವ ರೀತಿ ಪಾಪದ ಕೊಡ ತುಂಬಿದೆ ಆ ಪಾಪದ ಕೊಡಕ್ಕೆ ತೃತೀಯವನ್ನು ಕೊಡ್ತೀವಂತ ತೀರ್ಮಾನ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸೈನಿಕರಿಗೆ, ಅದನ್ನು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ನಮ್ಮೆಲ್ಲರ ದಂಡ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ. ಕೊತ್ತೂರು ಮಂಜುನಾಥು ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ, ದೇಶದ ಅರಿವಿದ್ದಿದ್ರೆ 2 ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ. ನಮ್ಮ ಕಾರಜೋಳ ಸಾಹೇಬ್ರು ಹೇಳ್ತಾಯಿದ್ರು ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು MLA ಆದರು ಅಂತ. ಅಂಥವ್ರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಕ್ಕ ಪಾಠವನ್ನು ಜನನೇ ಕಲಿಸ್ತಾರೆ. ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ. ನನಗನ್ಸದೆ ಕೊತ್ತೂರು ಮಂಜುನಾಥು ಇನ್ನು 6 ತಿಂಗಳಲ್ಲಿ 7 ಹೆಸರಿಲ್ದಂಗೆ ಜನರಿಂದ ತಿರಸ್ಕಾರ ಆಗ್ತಾರೆ. ಇಂಥ ನೀಚರನ್ನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು. ಇಂಥವ್ರಿಗೆ ರಕ್ಷಣೆಯನ್ನು ಯಾರೂ ಕೂಡ ಕೊಡಬಾರ್ದು. ಆದ್ದರಿಂದ ಇದು ಒಂದು ತುಂಬ ಅಸಹ್ಯವಾದ, ಅಹಿತಕರವಾದ ಸಂದರ್ಭವನ್ನು ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ. ಇದು ಅವರಿಗೆ ಶೋಭೆ ತರೋದಲ್ಲ. ಕಾಂಗ್ರೆಸ್ನವ್ರು ಕ್ರಮ ತಗೊಂಡ್ರೆ ಅವ್ರಿಗೆ ಒಳ್ಳೆಯದು, ನಮಗೇನು ಒಳ್ಳೆಯದಲ್ಲ. ಇಲ್ಲಾಂದರೆ ಜನ ಎಲ್ಲ ಥರದ ಕ್ರಮವನ್ನು ತೆಗೆದುಕೋತಾರೆ ಮುಂದಿನ ದಿನಗಳು. ನೋಡಿ, ಅವರು ಅಲ್ಲಿಯ ಶಾಸಕರು, ಅಲ್ಲಿಯ ಲೋಕಸಭಾ ಸದಸ್ಯರು, ಅವ್ರ ಭಾವನೆಯವ್ರು ಹೇಳ್ತಾರೆ ಮೆಟ್ರೋನ ದೇಶಕ್ಕೆ ಸಮರ್ಪಣೆ ಮಾಡಿದ್ದು, ಕರ್ನಾಟಕಕ್ಕೆ ತಂದಿದ್ದು ದಿವಂಗತ JH ಪಟೇಲ್ ಕಾಲದಲ್ಲಿ ನಾನೇ ಅವತ್ತು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೆ. ಮತ್ತೆ ಎಲ್ಲೋ ಒಂದು ಕಡೆ ಅದೃಷ್ಟ ಇದೆ, ಇವತ್ತು ನಮಗೆ ತುಮಕೂರಿಗೆ ಬಂದು ಲೋಕಸಭಾ ಸದಸ್ಯರು ಮಾಡಿದ್ದೀರಿ. ತುಮಕೂರಿಗೂ ಕೂಡ ರಾಜ್ಯ ಸರ್ಕಾರ ಅದರ ಆಗಬೇಕು ಅನ್ನೋ ಕಳಿಸಿದೆ. ಇದು ಇವತ್ತು ಅವ್ರಿಗೆ ನಾನು ಇಷ್ಟು ಹೇಳ್ತೀನಿ, ಲೋಕಸಭಾ ಸದಸ್ಯರಿಗೆ ಬೆಂಗಳೂರು ಎಷ್ಟು ಬೆಳಿಬೇಕೋ ಬೆಳೆದೋಗಿದೆ. ಇನ್ನೂ ಬೆಂಗಳೂರನ್ನು ಬೆಳೆದು ಎಲ್ಲ ಒಂದು ಕಡೆ ಅಸಹ್ಯಕರವಾದ ವ್ಯವಸ್ಥೆ ಆಗೋದು ಬೇಡ. ಬೆಂಗಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥದ್ದು ತುಮಕೂರಿನಲ್ಲಿ ಎಲ್ಲ ಥರದ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಾನು ಬೆಂಗಳೂರನ್ನು ಕೂಡ 7 ಬಾರಿ ಪ್ರತಿನಿಧಿಸಿದ್ದೀನಿ. 1 ಬಾರಿ 2 ಬಾರಿ ಕಾರ್ಪೊರೇಟ್ರು ಆಗೋ ಕೆಲಸ ಮಾಡಿದ್ದೀನಿ. ಅವರಿಬ್ಬರಿಗೂ ನಾನು ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ವಾಸ್ತವಾಂಶಕ್ಕೆ ಆದ್ಯತೆ ಕೊಡೋಣ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ತುಮಕೂರಿನ ಮೆಟ್ರೋ ಯೋಜನೆ ಏನಿದೆ ಇದು ಅವಶ್ಯಕತೆ ಇದೆ. ಈ ಯೋಜನೆಗೆ ಏನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ, ಸರ್ಕಾರವನ್ನು ನಾನು ಅಭಿನಂದಿಸ್ತೇನೆ. ಭಾರತ ಸರ್ಕಾರವನ್ನು ಕೂಡ ಅದನ್ನು ಅವರು ಕೂಡ ಹಂಚ್ಕೊಳ್ಳೋ ಸಂದರ್ಭ ಬಂದಿದೆ. ದೇಶಕ್ಕೆ ಇತಿಹಾಸ ಇದೆ, ಈ ದೇಶಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ದೂರದೃಷ್ಟಿಯ ಚಿಂತನೆ ಮುಖೇನ ರಾಷ್ಟ್ರದ ಸೈನಿಕರಿಗೆ 3 ವಿಧದ ಹಂತದ ನಮ್ಮ ಸೈನಿಕ ಮುಖ್ಯಸ್ಥರಿಗೆ ತಮ್ಮದೇ ಆದಂಥ ಒಂದು ಅವರನ್ನು ಯಾವ ರೀತಿ ತೀರ್ಮಾನ ಮಾಡ್ಬೋದು, ತಮ್ಮ ಅನುಭವವನ್ನು ಹಂಚ್ಕೊಳ್ಬೇಕು ಅನ್ನುವ ಪೂರ್ತಿ ಅಧಿಕಾರವನ್ನು ಕೊಟ್ಟ ಮೇಲೆ ಕೇವಲ 27 ನಿಮಿಷದಲ್ಲಿ ಯಾವ ಉಗ್ರಗಾಮಿಗಳಿಂದ ನಮ್ಮ 26 ಜನ ಸತ್ತಿದ್ರೋ ಅಂತ 106 ಜನ ಉಗ್ರಗಾಮಿಗಳನ್ನು
ಹತ್ಯೆ ಮಾಡೋದ್ರ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಒಂದು ಸಣ್ಣ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ಭಾರತ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ 140 ಕೋಟಿ ದೇಶವಾಸಿಗಳಾರಿದ್ದಾರೆ. ಇವರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಇದೆ. ಈ ಸಂಕಲ್ಪಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಸೈನಿಕರು ಕೆಲಸ ಮಾಡಿದ್ದಾರೆ. ನಾನು ಅದಕ್ಕೆ ಸೈನಿಕರಿಗೆ ರಾಷ್ಟ್ರದ ಎಲ್ಲ 140 ಕೋಟಿ ದೇಶವಾಸಿಗಳ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಯನ್ನು, ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಅವರಿಗೆ ಒಂದು ಸಲ್ಯೂಟನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ತುಮಕೂರಿನಲ್ಲಿ ಒಂದು ರೀತಿ ಹಬ್ಬದೋಪಾದಿಯಲ್ಲಿ ಇದಕ್ಕೆ ಯಾವುದೇ ಪಕ್ಷ ಇಲ್ಲ, ಪಾರ್ಟಿ ಇಲ್ಲ, ಮತ್ತೊಂದಿಲ್ಲ. ಎಲ್ಲ ಯುವಕರು ಎಲ್ಲ ಶಾಲಾ ಕಾಲೇಜುಗಳಿಂದ ಹಿಡಿದು ಬೇರೆ ಬೇರೆ ಕೇಡರ್ನ ಅಧಿಕಾರಿಗಳಿಂದ ಹಿಡಿದು ಸಂಘ ಸಂಸ್ಥೆಗಳಿಂದ ಹಿಡಿದು ಬುದ್ಧಿಜೀವಿಗಳಿಂದ ಹಿಡಿದು ವಿವಿಧ ಹಂತದ ಪ್ರತಿಯೊಬ್ಬರು ಕೂಡ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಈ ದೇಶದ ವಿಶೇಷತೆ. ಇದೇ ಮೋದಿಯವರು ಈ ದೇಶಕ್ಕೆ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಈ ಕೊಡುಗೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ದೇಶ ದೊಡ್ಡದು, ದೇಶಕ್ಕಿಂತ ನಾವ್ಯಾರು ದೊಡ್ಡವರಲ್ಲ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ. ಇಂಥ ಒಂದು ಸುಸಂದರ್ಭ ಭಾರತೀಯರಿಗಲ್ಲದೆ ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ. ಯಾವುದೇ ಎಂಥ ದೊಡ್ಡ ದಮನಕಾರಿ ಶಕ್ತಿಗಳಿದ್ರೂ ಕೂಡ ಅದನ್ನು ಬಗ್ಗು ಬಡಿದು ನಾವು ಅವರನ್ನು ಯಾವ ರೀತಿ ಪಾಪದ ಕೊಡ ತುಂಬಿದೆ ಆ ಪಾಪದ ಕೊಡಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೀವಂತ ತೀರ್ಮಾನ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸೈನಿಕರಿಗೆ ಅದನ್ನು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ನಮ್ಮೆಲ್ಲರ ದಂಡ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ. ಕೊತ್ತೂರು ಮಂಜುನಾಥ್ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ, ದೇಶದ ಅರಿವಿದ್ದಿದ್ರೆ 2 ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ. ನಮ್ಮ ಕಾರಜೋಳ ಸಾಹೇಬ್ರು ಹೇಳ್ತಾಯಿದ್ರು ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು MLA ಆದರು ಅಂತ. ಅಂಥವ್ರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಕ್ಕ ಪಾಠವನ್ನು ಜನನೇ ಕಲಿಸ್ತಾರೆ. ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ. ನನಗನ್ಸುತ್ತೆ ಕೊತ್ತೂರು ಮಂಜುನಾಥ್ ಇನ್ನು 6 ತಿಂಗಳಲ್ಲಿ 7 ಹೆಸರಿಲ್ದಂಗೆ ಜನರಿಂದ ತಿರಸ್ಕೃತ ಆಗ್ತಾರೆ. ಇಂಥ ನೀಚರನ್ನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು. ಇಂಥವ್ರಿಗೆ ರಕ್ಷಣೆಯನ್ನು ಯಾರೂ ಕೂಡ ಕೊಡಬಾರ್ದು. ಆದ್ದರಿಂದ ಇದು ಒಂದು ತುಂಬ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನು ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ. ಇದು ಅವರಿಗೆ ಶೋಭೆ ತರೋದಲ್ಲ. ಕಾಂಗ್ರೆಸ್ನವ್ರು ಶ್ರಮ ತಗೊಂಡ್ರೆ ಅವ್ರಿಗೆ ಒಳ್ಳೆಯದು, ನಮಗೇನು ಒಳ್ಳೆಯದಲ್ಲ. ಇಲ್ಲಾಂದರೆ ಜನ ಎಲ್ಲ ಥರದ ಕ್ರಮವನ್ನು ತೆಗೆದುಕೋತಾರೆ ಮುಂದಿನ ದಿನಗಳು. ನೋಡಿ, ಅವರು ಅಲ್ಲಿಯ ಶಾಸಕರು, ಅಲ್ಲಿಯ ಲೋಕಸಭಾ ಸದಸ್ಯರು, ಅವ್ರ ಭಾವನೆಯವ್ರು ಹೇಳ್ತಾರೆ ಮೆಟ್ರೋವನ್ನು ದೇಶಕ್ಕೆ ಸಮರ್ಪಣೆ ಮಾಡಿದ್ದು, ಕರ್ನಾಟಕಕ್ಕೆ ತಂದಿದ್ದು ದಿವಂಗತ JH ಪಟೇಲ್ ಕಾಲದಲ್ಲಿ ನಾನೇ ಅವತ್ತು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೆ. ಮತ್ತೆ ಎಲ್ಲೋ ಒಂದು ಕಡೆ ಅದೃಷ್ಟ ಇದೆ, ಇವತ್ತು ನಮಗೆ ತುಮಕೂರಿಗೆ ಬಂದು ಲೋಕಸಭಾ ಸದಸ್ಯರು ಮಾಡಿದ್ದೀರಿ. ತುಮಕೂರಿಗೂ ಕೂಡ ರಾಜ್ಯ ಸರ್ಕಾರ ಅದರ ಆಗಬೇಕು ಅನ್ನೋ ಕಳಿಸಿದೆ. ಇದು ಇವತ್ತು ಅವ್ರಿಗೆ ನಾನು ಇಷ್ಟು ಹೇಳ್ತೀನಿ, ಲೋಕಸಭಾ ಸದಸ್ಯರಿಗೆ ಬೆಂಗಳೂರು ಎಷ್ಟು ಬೆಳಿಬೇಕೋ ಬೆಳೆದೋಗಿದೆ. ಇನ್ನೂ ಬೆಂಗಳೂರನ್ನು ಬೆಳೆದು ಎಲ್ಲ ಒಂದು ಕಡೆ ಅಸಹ್ಯಕರವಾದ ವ್ಯವಸ್ಥೆ ಆಗೋದು ಬೇಡ. ಬೆಂಗಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥದ್ದು ತುಮಕೂರಿನಲ್ಲಿ ಎಲ್ಲ ಥರದ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಾನು ಬೆಂಗಳೂರನ್ನು ಕೂಡ 7 ಬಾರಿ ಪ್ರತಿನಿಧಿಸಿದ್ದೀನಿ. 1 ಬಾರಿ 2 ಬಾರಿ ಕಾರ್ಪೊರೇಟ್ರು ಆಗೋ ಕೆಲಸ ಮಾಡಿದ್ದೀನಿ. ಅವರಿಬ್ಬರಿಗೂ ನಾನು ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ವಾಸ್ತವಾಂಶಕ್ಕೆ ಆದ್ಯತೆ ಕೊಡೋಣ, ಅವ್ರ ಜೊತೆಲಿ ಚರ್ಚೆ ಮಾಡ್ತೀನಿ, ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ತುಮಕೂರಿನ ಮೆಟ್ರೋ ಯೋಜನೆ ಏನಿದೆ ಇದು ಅವಶ್ಯಕತೆ ಇದೆ. ಯೋಜನೆಗೆ ಏನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ, ಸರ್ಕಾರವನ್ನು ನಾನು ಅಭಿನಂದಿಸ್ತೇನೆ. ಭಾರತ ಸರ್ಕಾರವನ್ನು ಕೂಡ ಅದನ್ನು ಅವರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.